ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿದು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಣ್ಣಿನ ಅಡಿ ಸಿಲುಕಿಯ ಲಾರಿ ಚಾಲಕ ಅರ್ಜುನ್ ನರಳಾಟ. ಅರ್ಜುನ್ ರಕ್ಷಣೆಗೆ ನಾಳೆ ಕಾರವಾರಕ್ಕೆ ಆರ್ಮಿ ಎಂಟ್ರಿ ಕೊಡುತ್ತೆ. ಆರ್ಮಿ ಬರುತ್ತೆ ನಾಳೆ. ಅರ್ಜುನ್ ರಕ್ಷಣೆಗೆ ಆರ್ಮಿ ಬರುತ್ತಾ ಇರುವ ಬಗ್ಗೆ ಶಾಸಕ ಸತೀಶ್ ಸೈಲ್ ಸ್ಪಷ್ಟನೆ ನೀಡಿದ್ದಾರೆ. ಬೆಳಗಾವಿಯಿಂದ ಬೆಳಿಗ್ಗೆ ಆರ್ಮಿ ತಂಡ ಆಗಮಿಸುತ್ತೆ ರೆಸ್ಕ್ಯೂ ಮಾಡೋದಕ್ಕೆ. ಅರ್ಜುನ್ ಬದುಕಿದ್ದಾರೆ ಅನ್ನುವ ಮಾಹಿತಿ ಇದೆ, ಹಾಗಾಗಿ ಆರ್ಮಿ ಎಂಟ್ರಿ ಆಗುತ್ತೆ ರೆಸ್ಕ್ಯೂಗೆ ಅನ್ನೋದು ಸತೀಶ್ ಸೈಲ್ ಸ್ಥಳೀಯ ಶಾಸಕರು ಮಾಹಿತಿಯನ್ನು ನೀಡಿದ್ದಾರೆ. ಅರ್ಜುನ್ ರಕ್ಷಣೆಗೆ ನಾಳೆ ಬೆಳಗಾವಿಯಿಂದ ಆರ್ಮಿ ಎಂಟ್ರಿ ಆಗುತ್ತೆ ಅಂತೇಳಿ ಹೇಳಿದ್ದಾರೆ. ಸ್ವತಃ ಶಾಸಕರಾಗಿರುವ ಸತೀಶ್ ಸೈಲ್ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹ್ಯಾಟ್ಸ್ ಆಫ್ ಸರ್. ಅಲ್ಲಿ ಆ ಸಂಕಷ್ಟದ ನಡುವೆ ತಾವು ಓಡಾಡ್ತಿರುವಂಥ ರೀತಿ, ಜನರಿಗೆ ಸ್ಪಂದಿಸ್ತಿರುವಂಥ ರೀತಿ ನೋಡಿದಾಗ ಬಹಳ ಹೆಮ್ಮೆ ಅನ್ಸುತ್ತೆ. ಮೊದಲಿಗೆ ಹ್ಯಾಟ್ಸ್ ಆಫ್ ತಮಗೆ. ಯಾವ ಹಂತದವರೆಗೆ ಬಂದಿದೆ ಸರ್ ಈಗ ರಕ್ಷಣಾ ಕಾರ್ಯಾಚರಣೆ? ಈಗಾಗಲೇ ಅವರು ಹೇಳಿದ ಪ್ರಕಾರ ಹಾ, ನಾವು ಏನ್ ಮಾಡಿದ್ದೇವೆ, ನಮ್ಮ NIT ಇಂದ ರೆಡಾರ್ ಅನ್ನು ತಂದಿದ್ದೇವೆ. NIT ರೆಡಾರ್ ಪ್ರಕಾರ ಅವರು ಒಂದು ಐಡೆಂಟಿಫಿಕೇಶನ್ ಕೊಡ್ತಿದ್ದಾರೆ. ಆ ಐಡೆಂಟಿಫಿಕೇಶನ್ ತನಕ ಹೋಗ್ಲಿಕ್ಕೆ ಸುಮಾರು 5 ಮೀಟರ್ ಅಂತರ ಇತ್ತು. ಆದ್ರೆ 6:30ಗೆ ಅವರು ಪಾಪ ರೆಸ್ಕ್ಯೂ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಅವ್ರ ಟೀಮ್ ಬಂದ್ ಮಾಡ್ತಿದ್ರು. ಆದ್ರೂ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಟಿಲ್ 8:30 ವಿ ಹ್ಯಾವ್ ವರ್ಕ್ಡ್. 8:30 8:45 ಮತ್ತೆ ಅಲ್ಲಿ ತನಕ ನಾವು ಹೋಗಿದ್ದೇವೆ. ಆದ್ರೆ ನಮ್ಗೆ ಇನ್ನೂ ತನಕ ವೆಹಿಕಲ್ ಏನು ಮೆಜರ್ಮೆಂಟ್ ಅಂದಾಜ್ ತಗೊಂಡ್ರೆ 24 ಫೀಟ್ ಬೈ ಹೈಟ್ ಈಸ್ ಅರೌಂಡ್ 10 ಫೀಟ್ ಇದೆ, 9 ರಿಂದ 10 ಫೀಟ್. ನಮ್ಗೆ ತಾಗ್ತಾ ಇಲ್ಲ, ಯಾವುದು ಒಂದು ಕ್ಲೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಮತ್ತೆ ನಾಳೆ ಬೆಳಿಗ್ಗೆ ಫರ್ದರ್ ನಾವು ಮತ್ತೆ ಮುಂದೆ ಹೋಗ್ಕೊಂಡು ಟಿಲ್ ದ ಎಂಡ್ ಆಫ್ ದಿ ಬಾಟಮ್ ನಾವು ಟ್ರೈ ಮಾಡ್ತೇವೆ. ಒಂದಾನೊಮ್ಮೆ ಅಲ್ಲಿ ನಮ್ಮ ದೇವರ ದಯ ಪ್ರಕಾರ ನಾವು ಸಕ್ಸೀಡ್ ಆಗ್ಬೋದಂತ ನನಗೂ ಕಾಣ್ತಾ ಇದೆ. ಅಂತದೇನಾದ್ರೂ ಪೊಸಿಷನ್ ಏನಾದ್ರೂ ನೆಗೆಟಿವ್ ಬಂದಲ್ಲಿ ನಾವು ನೆಕ್ಸ್ಟ್ ಅಪೋಸಿಟ್ ಸೈಡ್ ಆಲ್ಸೋ ವಿ ವಿಲ್ ಟ್ರೈ. ಮತ್ತೆ ಸೀಬರ್ಡ್ ಇಂದ ನೌಕಾನೆಲೆಯಿಂದ ನಮ್ಮ ಡೈವಿಂಗ್ ಪೀಪಲ್ ಆಲ್ಸೋ ದೇ ಆರ್ ಟ್ರೈಯಿಂಗ್ ಫ್ರಮ್ ದೇರ್ ಓನ್ ಎಫರ್ಟ್ಸ್. ಅಲ್ಲೇನಾಗಿದೆ, ನೀರು ಸ್ವಲ್ಪ ಕಲುಷಿತವಾಗಿದ್ದರಿಂದ ಅವರಿಗೆ ಕ್ಲಿಯರ್ ಆಗಿ ವಿಜನ್ ಆಗ್ತಾ ಇಲ್ಲ. ನಾಳೆ ಆರ್ಮಿ ಅವರಿಗೂ ನಮ್ಮ ಡಿಸ್ಟ್ರಿಕ್ಟ್ ವಾಸಡಿಯಿಂದ ಅವರಿಗೂ ಲೆಟರ್ ಮಾಡಿದ್ದಾರೆ, ಅವರೂ ಬರ್ತಾರೆ. NDRF ಮತ್ತೆ SDRF ಜನನು ಕಂಟಿನ್ಯೂಸ್ ಇದ್ದಾರೆ. IRBA ಜನರು ಕಂಟಿನ್ಯೂಸ್ ಇದ್ದಾರೆ. 24/7 ವಿ ಆರ್ ವರ್ಕಿಂಗ್. ಬಿಕಾಸ್ ಆಫ್ ಓನ್ಲಿ ನೈಟ್ ಸೈಡಿಂಗ್ ಆಗ್ಬಹುದಂತ ಒಂದು ಇದು ಗೊತ್ತಾಗ್ತಾ ಇಲ್ಲ ಸ್ಟೀಪ್ ಇದ್ರಿಂದ. ಅದಕ್ಕಾಗಿ ನಾವು ಅಲ್ಲಿ ತನಕ ಈಗ ಬೆಳಿಗ್ಗೆ ಒಂದು 6:30 ತನಕ ನಾವು ಅದನ್ನ ಸ್ಟಾಪ್ ಮಾಡಿದ್ದೇವೆ. 6:30 ಅಗೇನ್ ವಿ ವಿಲ್ ಸ್ಟಾರ್ಟ್ ದ ವರ್ಕ್ ಆಸ್ ಇಟ್ ಈಸ್. ಅಂಡ್ ಡೆಫಿನೆಟ್ಲಿ ವಿ ವಿಲ್ ಫೈಂಡ್ ಔಟ್. ಬಿಕಾಸ್ ನಮ್ಮಲ್ಲಿ ಏನಾಗಿದೆ, 3 ಬಾಡಿಗಳು ಸಿಗ್ಲಿಕ್ಕಿದೆ. ಒಂದಂತೂ ಇವತ್ತು ಅವರ ಒಂದು ಇದ್ರ ಪ್ರಕಾರ ಏನು GPS ಪ್ರಕಾರ 6 ಡೇಸ್ ತನಕ ಆ ಗಾಡಿಯಲ್ಲಿ ಇದ್ರು ಸಹ ಅವ್ರಿಗೆ ಏನು ಆಗುದಿಲ್ಲ ಅಂತ ಬೆಂಜ್ ವೆಹಿಕಲ್ ನವರು ಹೇಳಿದ್ದಾರೆ. ಅದು ಮಿರಾಕಲ್, ದೇವ್ರ ದಯಿಂದ ಆದರೆ ಮಿರಾಕಲ್. ಅದಕ್ಕೆ ನಾವು ಹೆಚ್ಚು ಒತ್ತು ಇಟ್ಕೊಂಡು ಎರಡೂ ಸೈಡ್ ನಮ್ಮ ಮತ್ತೊಂದು 2 ಬಾಡಿಗಳು ಸಿಗ್ಲಿಕ್ಕಿದೆ. ಅಂದ್ರೆ ಯಾವ ಸೈಡ್ಗೆ, ನಮ್ಮ ಅಪೋಸಿಟ್ ಸೈಡ್ ಬ್ಯಾಂಕ್ ಮತ್ತೆ ನಮ್ಮ ರೋಡ್ ಸೈಡ್ ಬ್ಯಾಂಕ್ ಅಲ್ಲಿ ಗಂಗಾವಳಿ ರಿವರಿಗೆ. ಅದನ್ನ 2 ಜನರು ಸಿಗ್ತಾ ಇದೆ. ಪಾಪ ಅವರ ಫ್ಯಾಮಿಲಿಯವರು ಬಂದು ಇಲ್ಲಿ ಇದು ಮಾಡಿದ್ದಾರೆ. ಇವರು ಕೇರಳದಿಂದ ಬಂದು RTOs, all news media and all these things, and ವೇಣುಗೋಪಾಲ್ ಜಿ ಅವರು ಫೋನ್ ಮಾಡಿದ್ರು ನನಗೆ. ಅಂಡ್ ವಿ ಆರ್ ಟ್ರೈಯಿಂಗ್. ನಾಳೆ ನಮ್ಗೆ ಎಫರ್ಟ್ಸ್ 6ನೇ ದಿವಸ ನಾಳೆ ಬಿಫೋರ್ 6th ಡೇ ವಿ ವಿಲ್ ಗೆಟ್ ಸಮ್ ಏನು ನನ್ನ ಪ್ರಕಾರ ನಮ್ಗೆ ಏನಾದ್ರು ರಿಸಲ್ಟ್ ಸಿಗ್ತದೆ ಅಂತ ಹೇಳ್ಕೊಂಡು ನಾವು ಒಂದು ಆಶಾದಾಯಕ ಭಾವನೆಯಲ್ಲಿ ಇದ್ದೇವೆ. ಮತ್ತೆ ದೇವರ ಹತ್ರ ನಮ್ಮ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಕರೆಕ್ಟ್. ಈಗ ಇವತ್ತಿಗೆ 5ನೇ ದಿನ ಅರ್ಜುನ್ ಬದುಕಿದ್ದಾನೆ ಅಂತ ಹೇಳಿ ಆತನ ಫ್ಯಾಮಿಲಿಯವರು ಹೇಳ್ತಾ ಇದ್ದಾರೆ. ಹೇಳುವಾಗ ಸಹ ನಮ್ಗೆ ಏನಾಗ್ತದೆ, ಒಂಥರ ಮನಸ್ಸಿಗೆ ಒಂದು ನೋವು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ಅವರು ಗಡ್ ಫೀಲಿಂಗ್ ನಲ್ಲಿ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬೆಂಜ್ ವೆಹಿಕಲ್ ನಿಂದ ಇನ್ಫಾರ್ಮೇಶನ್ ಪ್ರಕಾರ ಅದು ಏನಾಗಿದ್ದಾರೆ, ಅವರ ಒಂದು ಇದು ಏನು ನಿರ್ಣಯವನ್ನ ನಾವು ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೇವೆ. ಮತ್ತೆ ವಿಶೇಷವಾಗಿ ತಮ್ಮ ತಂಡ ಏನು ಬಂದಿದೆ ಇವತ್ತು, ಅವರು ಬಹಳಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ಬಿಕಾಸ್ ಐ ಆಮ್ ರಿಯಲಿ ಹ್ಯಾಂಡ್ಸ್ ಅಪ್ ಟು ದೆಮ್ ಫಸ್ಟ್. ಯಾಕಂತ ಹೇಳಿದ್ರೆ ಪಾಪ ಅವ್ರ ಕಾಲಿಗೆಲ್ಲ ಪೆಟ್ಟದಾಗಿ ಆದ್ರೂ ಅವರು ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಎಲ್ಲಾ ಜನ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೇವೆ, ಸಪೋರ್ಟ್ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ಬೇರೆ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಬಯಸ್ತೇನೆ. ಮಳೆ ಏನಾದ್ರೂ ಕಮ್ಮಿ ಆಗಿದೆಯಾ ಸರ್? ಇದೇ ರೀತಿ ಏನಾದ್ರೂ ಮಳೆ ಹಿಡಿದು ಬಂದ್ರೆ
ಮಳೆ ಮುಂಜಾಗ್ರತಾ ನನ್ನ ಕ್ರಮ ಪ್ರಕಾರ ಏನೇನು ಈಗ ಕೈಗೊಂಡಿದ್ದೀರಿ? ನಿನ್ನೆಯಿಂದ ಮಳೆ ಚೇಂಜ್ ಆಗಿದೆ. ಹಾ ಹಾ ನಿನ್ನೆಯಿಂದ ಮಳೆ ಚೇಂಜ್ ಆಗಿದೆ. ಹಾ ಹಾ ಮಳೆ ಚೇಂಜ್ ಆದ್ರೆ ಇವತ್ತು ಸ್ವಲ್ಪ ಕಡಿಮೆ ಇದೆ ಮಳೆಯ ಪ್ರಮಾಣ. ಮತ್ತೇನಾಗಿದೆ, ಅರ್ಜುನ್ ಜೊತೆಯಲ್ಲಿ ನಮ್ಮಲ್ಲಿ ನಾ ಈಗಾಗಲೇ ಹೇಳಿದೆ ನಿಮ್ಗೆ, ಒಂದು ಲೇಡಿ ಇದ್ದಾಳೆ ಮತ್ತೆ ಒಂದು ಪಾಪ ಜೆಂಟ್ಸ್ ಇದ್ದಾನೆ ಅಂಗಡಿ ಅವನು. ನಮ್ಗೆ ಆ 3 ಜನರ ಪತ್ತೆ ಆಗ್ಲೇಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ವಿಶೇಷವಾಗಿ ಯಾವ ತನಕ ಏನಾದ್ರೂ ಅನಾಹುತ ಆಗಿದ್ರೆ ಅವರ ಬಾಡಿ ಸಿಗೋ ತನಕ ಮನೆಯಲ್ಲಿ ಒಲೆಯನ್ನು ಹಚ್ಚುವುದಿಲ್ಲ ನಾವು. ಇಲ್ಲಿಯ ಒಂದು ಏನೋ ನಮ್ಮ ಆ ಒಂದು ಇದು ಸಂಪ್ರದಾಯ. ಹೌದು ಹೌದು. ಅದಕ್ಕಾಗಿ ಪಾಪ ಅವ್ರ ಮನೆಯಲ್ಲೂ ಅದನ್ನೇ ಟೆನ್ಷನ್ ನಲ್ಲಿ ಇದ್ದಾರೆ. ದೇವ್ರ ದಯೆಯಿಂದ ನಾಳೆ ಇದು 6ನೇ ದಿವಸ ನಮ್ಮ ಪ್ರಕಾರ ಸಿಗ್ತದೆ. ಮತ್ತೆ ಇದರ ಪ್ರಯತ್ನ ನಾವು ಹೆಲಿಕಾಪ್ಟರ್ ಸಹ ಹೇಳಿದ್ದೇವೆ, ಸೀಬರ್ಗ್ ನೌಕಾನೆಲೆಗೆ ಮತ್ತೆ ನಮ್ಮ ಇಲ್ಲಿ ನೌಕಾನೆಲೆಗೆ ಹೇಳಿದ್ದೇವೆ. ಅವರು ಸಹ ವೆದರ್ ರೆಡಿ ಇದೆ, ಆದ್ರೆ ವೆದರ್ ನಮ್ಗೆ ಸಾಥ್ ಕೊಡ್ತಾ ಇಲ್ಲ. ಅದರಿಂದ ಸ್ವಲ್ಪ ವಿಳಂಬವಾಗಿದೆ ಅಷ್ಟೇ. ಕೋಸ್ಟ್ ಗಾರ್ಡ್ನವರು ಸಹ ರೆಡಿ ಇದ್ದಾರೆ ಪಾಪ ಎಲ್ಲರೂ. ಕರೆಕ್ಟ್. 3 ಜನ ಬದುಕಿ ಬರಲಿ ಅನ್ನೋದು ಕೂಡ ನಮ್ಮ ಒಂದು ಹಾರೈಕೆ ಸರ್. ನೋಡುವ, ತಾವು ಇದೇ ರೀತಿ ಅಲ್ಲಿದ್ದು ಎಲ್ಲವನ್ನ ಗಮನಿಸ್ತಾ ಇದ್ದೀರಿ ಮತ್ತು ಎಲ್ಲವನ್ನ ನಿಭಾಯಿಸ್ತಾ ಇದ್ದೀರಿ. ಇದೇ ರೀತಿ ಆ ಕಾರ್ಯ ಮುಂದುವರಿಯಲಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಲಿ ತಾವು ಮಾತಾಡಿದ್ದಕ್ಕೆ. ತಡರಾತ್ರಿ ಬೆಂಗಳೂರು ಅರಣ್ಯ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. KR ಪುರದ ITI ಬಳಿಯ ಗೋದಾಮು ಒಂದರಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದ ಅಪಾರ ಪ್ರಮಾಣದ ಶ್ರೀಗಂಧದ ಮರದ ದಿಮ್ಮಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅರಣ್ಯ ಇಲಾಖೆಯ ಅಪರಾಧ ನಿಯಂತ್ರಣ ದಳ ಹಾಗೂ KR ಪುರ ವಲಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಸುಮಾರು 2 ಕೋಟಿ ಮೌಲ್ಯದ 3,000ಕ್ಕೂ ಅಧಿಕ ಕೆಜಿಯ ಶ್ರೀಗಂಧವನ್ನು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಅರಣ್ಯ ಇಲಾಖೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಧಿಕಾರಿಗಳು ಶ್ರೀಗಂಧದ ಮರಗಳನ್ನು ಎಲ್ಲಿ ಯಾವಾಗ ಕಡಿಯಲಾಗಿತ್ತು ಅನ್ನೋ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ. ಅದಲ್ಲದೆ ಪ್ರಕರಣ ಸಂಬಂಧ ಕೆಲವರನ್ನು ವಶಕ್ಕೂ ಸಹ ಪಡೆಯಲಾಗಿದ್ದು ತನಿಖೆ ಮುಂದುವರೆದಿದೆ. ಇನ್ನು ಇತ್ತೀಚೆಗೆ ನಗರದಲ್ಲಿ ಶ್ರೀಗಂಧದ ಕಳ್ಳತನ ಮತ್ತು ಮಾರಾಟ ಕಡಿಮೆಯಾಗಿ ರಕ್ತಚಂದನ ಸಾಗಾಟ ಆಗ್ತಾ ಇತ್ತು. ಈಗ ದೊಡ್ಡ ಪ್ರಮಾಣದಲ್ಲಿ ಸ್ಯಾಂಡಲ್ವುಡ್ ಸಿಕ್ಕಿರೋದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಅದೇನೋ 3 ಟನ್ ಸಿಕ್ಕಿದೆ ಅಂತ ಇದ್ದಾರೆ ಸರ್. ಅದಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲದಕ್ಕೂ ಸರ್ವಿಸ್ ಚಾರ್ಜ್ ಅನ್ನೋದು ಅಪ್ಲೈ ಆಗುತ್ತೆ. ಸಿನಿಮಾ ಮಾಲ್ ಇರಲಿ, ಹೋಟೆಲ್ ಇರಲಿ, ಸರ್ವಿಸ್ ಚಾರ್ಜ್ ಕೊಡಲೇಬೇಕು. ಇದೀಗ BBMP ಖಾಸಗಿ ಶಾಲೆಗಳಿಗೆ ಶಾಕ್ ನೀಡಲು ಸಜ್ಜಾಗಿದೆ. ಏನು ಶಾಕ್ ಅದು, ಏನು ಮಾಡೋದಕ್ಕೆ ಹೊರಟಿದೆ BBMP ಅನ್ನೋದಕ್ಕೆ ಸಂಬಂಧಪಟ್ಟಾಗ ಒಂದು ವರದಿ ಇದೆ, ನೋಡೋಣ ಬನ್ನಿ. ಖಾಸಗಿ ವಿದ್ಯಾಸಂಸ್ಥೆಗಳಿಗೆ BBMP ಬಿಗ್ ಶಾಕ್. ಪೂರ್ಣ ಪ್ರಮಾಣ ಸೇವಾ ಶುಲ್ಕ ಕಟ್ಟಲು ನೋಟಿಸ್. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ. ಖಾಸಗಿ ಜಾಗದಲ್ಲಿ ಗಾಡಿ ಪಾರ್ಕ್ ಮಾಡೋದಕ್ಕೂ ಸರ್ವಿಸ್ ಚಾರ್ಜ್ ಕೊಡಬೇಕು. ಹೋಟೆಲ್ಗೆ ಹೋದ್ರೂ ಸರ್ವಿಸ್ ಚಾರ್ಜ್ ಕಟ್ಟಲೇಬೇಕು. ಹೀಗೆ ಖಾಸಗಿ ಶಾಲೆಗಳಿಂದಲೂ ಸರ್ವಿಸ್ ಚಾರ್ಜ್ ಪಡೆಯೋದಕ್ಕೆ BBMP ಸಜ್ಜಾಗಿದೆ. ಖಾಸಗಿ ವಿದ್ಯಾಸಂಸ್ಥೆಗಳಿಗೂ ಸೇವಾ ಶುಲ್ಕ ಶಾಕ್ ಎದುರಾಗಿದೆ. BBMP ಹೊಸ ಆದೇಶದಲ್ಲಿ 2021ರ ಪೂರ್ಣ ಪ್ರಮಾಣದಲ್ಲಿ ಸೇವಾ ಶುಲ್ಕ ಕಟ್ಟುವಂತೆ ತಿಳಿಸಿದ್ದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿ ವರ್ಷವೂ ಖಾಸಗಿ ಶಾಲೆ ಕಾಲೇಜುಗಳು 25% BBMPಗೆ ಸೇವಾ ಶುಲ್ಕ ಕಟ್ತಾ ಇವೆ. ಆದ್ರೀಗ ಏಕಾಏಕಿ 2021ರ ಪೂರ್ಣ ಪ್ರಮಾಣದ ಸೇವಾ ಶುಲ್ಕ ಕಟ್ಟುವಂತೆ ಖಡಕ್ ಸೂಚನೆ ನೀಡಿದೆಯಂತೆ. ಟೌನ್ ಹಾಲ್ನಲ್ಲಿ ಇವತ್ತು ಖಾಸಗಿ ಸಂಸ್ಥೆಗಳ ಮಾಲೀಕರ ಜೊತೆ BBMP ಕಮಿಷನರ್ ತುಷಾರ್ ಗಿರಿನಾಥ್ ಸಭೆ ನಡೆಸಿದರು. ಈ ವೇಳೆ BBMP ಕಾಯ್ದೆಯಲ್ಲಿ 2021-22ನೇ ಸಾಲಿನ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಆಸ್ತಿ ತೆರಿಗೆಯಲ್ಲಿ ಯಾವುದೇ ವಿನಾಯಿತಿ ಇರಲ್ಲ. ಕೋರ್ಟ್ ಪ್ರಕರಣಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಮೊತ್ತದ ಆಸ್ತಿ ತೆರಿಗೆ ಪಾವತಿ ಮಾಡಬೇಕು ಅಂತ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ಖಾಸಗಿ ಶಾಲಾ ಕಾಲೇಜು ಮಾಲೀಕರು ಆಕ್ರೋಶ ಹೊರಹಾಕಿದ್ದಾರೆ. BBMP ವಲಯದಲ್ಲಿ
ಶಿಕ್ಷಣ ಸಂಸ್ಥೆಗಳ ಟ್ಯಾಕ್ಸ್ ಅನ್ನ ಬಲವಂತವಾಗಿ 21ನೇ ಸಾಲಿಗೆ 100ರಷ್ಟು ಕಟ್ಟಿಸ್ಕೊತಾ ಇದೆ. ಇದು ಒಂದು ರೀತಿಯಲ್ಲಿ ದೌರ್ಜನ್ಯವಾಗಿದೆ. ಈಗಾಗಲೇ ನ್ಯಾಯಾಲಯ ಅವರ ಆದೇಶವನ್ನ ರದ್ದುಗೊಳಿಸಿದ್ರು ಕೂಡ ಪದೇ ಪದೇ 100ರಷ್ಟು ಕಟ್ಟಲೇಬೇಕು ಅನ್ನತಕ್ಕಂತ ಒಂದು ಬಲವಂತ ಮಾಡ್ತಾ ಇದೆ. ಇದು ನ್ಯಾಯಾಲಯದ ನಿಂದನೆಗೆ ಒಳಪಡುತ್ತೆ. ವಿಧಾನಸೌಧ ವಿಕಾಸಸೌಧ ಸೇವಾ ಶುಲ್ಕ 7 ಕೋಟಿ ಕಟ್ಟಿಲ್ಲ. ಹೀಗಾಗಿ ಸರ್ಕಾರಕ್ಕೊಂದು ಖಾಸಗಿ ವಿದ್ಯಾ ಸಂಸ್ಥೆಗಳಿಗೆ ಒಂದು ನ್ಯಾಯನ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಆದ್ರೂ ಶುಲ್ಕ ಕಟ್ತಾರಾ ಇಲ್ವಾ ಕಾದ್ ನೋಡ್ಬೇಕು. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.